ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳಿ. ಸೊ ಕಾಯಿ ಹೋಳಿಗೆ ಹೇಗೆ ಮಾಡೋದು, ಸಿಂಪಲ್ ಆಗಿ ಕಾಯಿ ಹೋಳಿಗೆ ಮಾಡೋಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಅದೇನೇನಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಸೊ ನನ್ನ ಮಗನಿಗೆ ತುಂಬಾ 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 ಇಷ್ಟ ಕಾಯಿ ಹೋಳಿಗೆ. ಹಾಗಾಗಿ ಅವನಿಗೋಸ್ಕರ ಇವತ್ತು ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ತೋರಿಸ್ತೀನಿ. ಕಾಯಿ ಹೋಳಿಗೆ ಮಾಡಲಿಕ್ಕೆ ಫಸ್ಟ್ ಬಂದುಬಿಟ್ಟು ನಾನು ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನೋಡಿ. ಇದು ಚೆನ್ನಾಗಿ ನೆನಿಬೇಕು. ಹಾಗಾಗಿ ನಾನು 1-2 ಅವರ್ ಆಯಿತು ನೆನೆಸ್ಬಿಟ್ಟು. ಹಿಟ್ಟು ಚೆನ್ನಾಗಿ ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರ್ತವೆ, ಅದಕ್ಕೆ ನೆನೆಸಿದ್ದೀನಿ. ಹಾಗೆ ಇಲ್ಲಿ ಕೊಬ್ಬರಿಯನ್ನು ನಾನು ತುರಿದು ಇಟ್ಟಿದ್ದೀನಿ. 2 ತೆಂಗಿನಕಾಯಿ, ದೊಡ್ಡದು 2 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಪೌಡರ್ ಮಾಡ್ಕೋಬೇಕು. ಸೊ ಏಲಕ್ಕಿ, ಹಾಗೆ ಬೆಲ್ಲ ತೊಗೊಂಡಿದ್ದೀನಿ. ಇದು 4 ಹಚ್ಚಿದೆ. ಇದರಲ್ಲಿ 2-2.5 ಹಚ್ಚು ನಾನು ಬೆಲ್ಲ ಹಾಕ್ಕೋತೀನಿ. ಇವಾಗ ಬೆಲ್ಲ ಜಜ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಹಚ್ಚು ತೊಗೊಂಡಿದ್ದೀನಿ. ಇದನ್ನು ನೋಡಿ ಫ್ರೆಂಡ್ಸ್, ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ಇದನ್ನು ಕರಗಲಿಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಇದು ಕರಗೋ ಅಷ್ಟರೊಳಗೆ ನಾವು ಈ ಕೊಬ್ಬರಿನ ಮಿಕ್ಸರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನುಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು ಜಾರಿಗೆ ಹಾಕೊಳ್ಳೋಣ. ಸೊ ನೀರು ಹಾಕ್ದೇನೆ ನೀವು ಮಿಕ್ಸರ್ ಮಾಡ್ಕೋಬೇಕು. ನುಣ್ಣಗೆ ಸ್ವಲ್ಪನೂ ನೀರು ಹಾಕ್ದೇನೆ ನೀವು ಮಿಕ್ಸಿ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಮಿಕ್ಸಿ ಮಾಡಿಕೊಂಡು ತಟ್ಟೆಗೆ ಹಾಕೊಳ್ಳೋಣ. ತುಂಬ ಚೆನ್ನಾಗಿ ನೈಸಾಗಿ ಬಂದಿದೆ. ಬೆಲ್ಲ ಎಲ್ಲ ಕರಗಿದೆ. ನಾನು ಈ ಕೊಬ್ಬರಿಯನ್ನು ನುಣ್ಣಗೆ ಈ ಥರ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕೊಬ್ಬರಿ ಎಲ್ಲ ಈ ಬೆಲ್ಲದ ಪಾಕಕ್ಕೆ ಹಾಕೊಳ್ಳೋಣ. ಇದೇ ಥರ ಮಾಡಿದರೆ ನಿಮಗೆ ಹೂರಣ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಸೊ ನೀವು ಕೊಬ್ಬರಿ ರುಬ್ಕೊಂಡು ಅದರ ಮೇಲೆ ಬೆಲ್ಲ ಜಜ್ಜಿ ಹಾಕಿಬಿಟ್ರೆ ಅದು ನೀರಾಗುತ್ತೆ, ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ನೀವು ಈ ಥರ ಮಾಡಿದ್ರೆ ನಿಮಗೆ ಕಾಯಿ ಹೋಳಿಗೆ ಸಖತ್ತಾಗಿ ಬರ್ತವೆ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಹೊತ್ತು ಹಿಡಿಯೋದಿಲ್ಲ, ಬೇಗ ಹೂರಣ ಗಟ್ಟಿಯಾಗ್ಬಿಡುತ್ತೆ. ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ ಒಂದು ಮಾಡ್ಕೊಂಡು ಹಾಕಿಬಿಟ್ರೆ ಸೊ ಇದು ಸ್ವಲ್ಪ ಗಟ್ಟಿ ಆಗಬೇಕು ಹೂರಣ. ನೋಡಿ, ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು, ಅಂದರೆ ನಿಮಗೆ ಹೋಳಿಗೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗ ಇದು ಲೋ ಫ್ಲೇಮಲ್ಲಿ ನಾನು ಬಿಡ್ತೀನಿ. ಇವಾಗ ಈ ಏಲಕ್ಕಿನ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇದು ಗಟ್ಟಿ ಆಗೋವರೆಗೂ ಸ್ವಲ್ಪ ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ನೋಡಿ, ಒಂದು ಸ್ವಲ್ಪ ಹಾಗೆ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಇನ್ನೊಂದು ಚೂರು ಗಟ್ಟಿ ಆದರೆ ಪರ್ಫೆಕ್ಟಾಗಿ ನಮಗೆ ಕಾಯಿ ಹೋಳಿಗೆ ಹೂರಣ ರೆಡಿ ಆಗುತ್ತೆ. ಈ ಕೊಬ್ಬರಿ ಹೋಳಿಗೆ ನೀವು ಹಿಂದಿನ ದಿನವೂ ಹೂರಣ ಮಾಡ್ಕೊಂಡು ಇಟ್ಕೋಬೋದು, ಏನೂ ಆಗಲ್ಲ. ಸೊ ಕೆಲಸ ಕಡಿಮೆ ಆಗುತ್ತೆ. ಮಾರನೇ ದಿನಕ್ಕೆ ನೀವು ಹಿಟ್ಟನ್ನು ಬೇಗ ಬೆಳಗ್ಗೆ ಎದ್ದ ತಕ್ಷಣ ಕಲಿಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಸೊ ಇನ್ನೂ ಬೇಗನೆ ಆಗಿಬಿಡುತ್ತೆ. ಫ್ರೆಂಡ್ಸ್, ಫೈನಲಿ ನಮ್ಮದು ಕಾಯಿ ಹೋಳಿಗೆ ಹೂರಣ ರೆಡಿ ಆಗಿದೆ. ಸೊ ಇದಕ್ಕೆ ಇವಾಗ ಏಲಕ್ಕಿ ಪುಡಿ ಒಂದು ಬಾಕಿ ಇದೆ ಹಾಕೋದು. ಫ್ರೆಂಡ್ಸ್ ನೋಡಿ, ಪರ್ಫೆಕ್ಟ್ ಹದಕ್ಕೆ ಬಂದಿದೆ. ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಇದು ಲಾಸ್ಟಿಗೆ ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಗ್ಯಾಸ್ ಆನ್ ಇದೆ ಫ್ರೆಂಡ್. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹೋಳಿಗೆನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಹಿಟ್ಟು ಚೆನ್ನಾಗಿ ಮೃದುವಾಗಿ ನೆಂದಿದೆ. ಸೊ ಇವಾಗ ಹೋಳಿಗೆ ಹಾಕ್ಕೊಳ್ಳೋಣ. ಹಾಗೆ ಹೂರಣ ಕೂಡ ಎಲ್ಲ ತಣ್ಣಗಾಗಿದೆ. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ಈ ಥರ ಉಂಡೆ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ. ಈ ಥರ ಬಂದರೆ ನಿಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ನಾನು ಹೂರಣ ಉಂಡೆ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕೈಗೆ ಅಂಟಬಾರ್ದು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಅಂದರೆ ಬೇಗ ಬೇಗ ಆಗಿಬಿಡುತ್ತೆ. ಸೊ ಒಂದ್ಸಲ ನಾವು ಗ್ಯಾಸ್ ಹಚ್ಚಿ ಹಂಚನ್ನು ಇಟ್ಬಿಟ್ರೆ ಈ ಥರ ಎಲ್ಲ ಉಂಡೆಗಳೆಲ್ಲ ಹೂರಣ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ಇನ್ನು ಹಿಟ್ಟನ್ನು ಇನ್ನೊಂದು ಸತಿ ನಾದ್ಕೋತಾ ಇದ್ದೀನಿ. ಹಾಗೆ ಹೋಳಿಗೆ ಎಲೆ ಅಂದರೆ ಹೋಳಿಗೆ ಕವರ್ ತರಿಸಿದ್ದೆ ನೋಡಿ, ಇದರಲ್ಲೇ ಹಾಕೋಣ ಅಂತ ಹೇಳಿ. ಅದು ತೊಗೊಂಬನ್ನಿ ಅಂತ ಹೇಳಿದೆ, ತೊಗೊಂಬಂದಿದ್ರು ಇವರು. ಸೊ ಇವಾಗ ಇನ್ನು ನಾನು ಫಿಲ್ ಮಾಡ್ಕೋತೀನಿ ಫ್ರೆಂಡ್ಸ್. ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದ್ರ ಮಿಡಲಲ್ಲಿ ನಾವು ಹೂರಣನ ಇಟ್ಟು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ನೋಡಿ. ಈ ಥರ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಇದನ್ನು ನೀಟಾಗಿ ಎಲ್ಲ ಫಿಲ್ ಮಾಡಿಕೊಂಡು, ಸೊ ನೀವು ತುಂಬ ತೆಳುವಾಗಿ ಬೇಕಂದರೆ ತೆಳುವಾಗಿ ಹಾಕ್ಕೋಬೋದು, ಸ್ವಲ್ಪ ದಪ್ಪ ಆದ್ರೂ ಹಾಕ್ಕೋಬೋದು. ನಾನು ಮೀಡಿಯಮಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲೂ ಹೂರಣ ಪರ್ಫೆಕ್ಟ್ ಬಂದಿರೋದ್ರಿಂದ, ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಈ ಹೋಳಿಗೆ ಎಲ್ಲೂ ಹರಿತಾ ಇಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಹೋಳಿಗೆ ಬರ್ತಾಯಿದೆ. ಸೊ ಒಂದು ಹಂಚಲ್ಲಿ ಹಾಕಿದ ತಕ್ಷಣವೇ ನಾನು ಇನ್ನೊಂದು ಫಿಲ್ ಮಾಡಿಕೊಂಡು ಇನ್ನೊಂದು ಕೂಡ ಪಟಪಟವಾಗಿ ರೆಡಿ ಮಾಡ್ಕೋತೀನಿ. ಸೊ ತುಂಬ ಫಾಸ್ಟಲ್ಲೇ ಇರಬೇಕು, ಬೇಗ ಬೇಗ ಬಿಸಿ ಆಗಿರುತ್ತೆ ಹಂಚು, ಬೇಗ ಬೇಗ ಆಗಿಬಿಡುತ್ತೆ. ಈ ಥರ ನೀವು ಬಿಸಿ ಕೂಡ ಬೇಕಿದ್ದಾಗ ಮಾಡ್ಕೋಬೋದು, ಫ್ರಿಜ್ಜಲ್ಲಿ ಹೂರಣ ಇಟ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ ಬರ್ತಾಯಿದೆ. ತುಂಬ ಎಷ್ಟು ಹೋಳಿಗೆ ಆದರೂ ಹಾಕ್ಬೋದು ಈ ಥರ, ತುಂಬ ಚೆನ್ನಾಗಿ ನೀಟಾಗಿ ಬಂದರೆ. ಇನ್ನು ಎಲ್ಲ ಹೋಳಿಗೆನೂ ನಾನು ರೆಡಿ ಮಾಡಿಕೊಂಡೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ತುಂಬ ಮೃದುವಾಗಿ ಬಂದಿದೆ ಫ್ರೆಂಡ್ಸ್. ಇದನ್ನು ನೀವು ಎಲ್ಲಿಗಾದ್ರೂ ಟ್ರಿಪ್ಪಿಗೆ ಹೋಗುವಾಗಲೂ ತೊಗೊಂಡು ಹೋಗ್ಬೋದು. ಸೊ ಇದು 2-3 ದಿನ ಆದ್ರೂ ಏನೂ ಆಗಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವಾಗ ನಾನು ತಡ ಮಾಡಿದೆ, ಟೇಸ್ಟ್ ಅಂತೂ ಫಸ್ಟು ನೋಡಬೇಕು. ಸೊ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಫ್ರೆಂಡ್ಸ್. ಕಾಯಿ ಹೋಳಿಗೆ ರೆಡಿಯಾಗಿದೆ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿ, ತುಪ್ಪ ಹಾಕ್ಕೋತಾ ಇದ್ದೀನಿ. ಸೊ ಬಿಸಿ ಹೋಳಿಗೆ ಮತ್ತು ತುಪ್ಪದ ಜೊತೆಗೆ ತಿಂತಾಯಿದ್ರೆ ಆಹಾ, ಕಾಯಿ ಹೋಳಿಗೆ ನೀವು 4-5 ದಿನ ಇಟ್ಟರೂ ಕೆಡೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿ ಹೂರಣ ಚೆನ್ನಾಗಿರಬೇಕು ನೋಡಿ. ತುಪ್ಪ ಹಚ್ಕೊಂಡು ಚೆನ್ನಾಗಿದೆ. ಇವರು ತಿಂತಾ ಇದ್ದಾರೆ ಫ್ರೆಂಡ್ಸ್. ಸ್ವೀಟು ಟೇಸ್ಟು ಸಖತ್ತಾಗಿದೆ. ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಕಿಟ್ಟು ಒಂದು 4-5 ದಿನ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀನಿ, ಇಲ್ಲ ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ, PGಯಲ್ಲಿದ್ದಾರೆ ಅಂತಂದರೆ ಈ ಥರ ಕಾಯಿ ಹೋಳಿಗೆ ಮಾಡಿ ಅವ್ರಿಗೂ ಕಳಿಸಿದ್ರೆ ಸೊ ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಯ್ತಾ ಹೇಗೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.